ಓಕೆ, ಹಾಯ್ ನಮಸ್ತೆ. ನನ್ನ ಹೆಸರು ಶಂಕರಯ್ಯ ಅಂತೇಳಿ AWPL ಅಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ನಾವು ಇಲ್ಲೊಂದು ಪ್ರಾಡಕ್ಟ್ನ ಕೊಟ್ಟಿದ್ವಿ, ಅವ್ರಿಗೆ ಯಾವುದೋ ಒಂದು ಪ್ರಾಬ್ಲಮಿಗೆ ಕೊಟ್ಟಿದ್ವಿ ಅಂತ ಅವ್ರ ಬೈಲಿ ಕೇಳೋಣ. ನಮಸ್ತೆ ಸರ್. ನಮಸ್ಕಾರ. ನಿಮ್ಮ ಹೆಸರು ಸರ್? ಸರ್ ನನ್ನ ಹೆಸರು ರಾಯ್ ಸರ್. ರಾಜೇಶ್ ಸಾಬು. ಊರು? ಕಿಡದೂರು ಸರ್. ಕಿಡದೂರು, ತಾಲೂಕು, ಕೊಪ್ಪಳ ಡಿಸ್ಟ್ರಿಕ್ಟ್. ಕುಷ್ಟಗಿ ತಾಲೂಕು, ಕೊಪ್ಪಳ ಜಿಲ್ಲಾ. ಸರ್. ಓಕೆ, ನಿಮಗೇನು ಸಮಸ್ಯೆ ಇತ್ತು ಸರ್? ಸರ್ ನಮ್ದು ಏನಪ್ಪ ಅಂತಂದ್ರೆ ಕೇಕು, ಕೆಮ್ಮು, ದಮ್ಮು, ಅಸಮ ಸಮಸ್ಯೆ ಇತ್ತು. ಅದೇ ಸಮಸ್ಯೆ ಇತ್ತು. ಇವಾಗ ಎಲ್ಲೆಲ್ಲಿ ತೋರಿಸಿದ್ರಿ ನೀವು? ಸರ್ ನಾನು ಲಿಂಗಸೂರು ತೋರಿಸಿನ್ರಿ, ಮುದುಗಲ್ ಜೋಶಿ ತಕ್ಕ ತೋರಿಸೀನಿ, ಲಿಂಗಸೂರಿನಾಗ ಮುನುಗೋಳಿ ಡಾಕ್ಟರ್ ತಕ್ಕ ತೋರಿಸೀನಿ, ಮತ್ತು ಇನ್ನೊಬ್ರು ವಿಜಯಲಕ್ಷ್ಮಿ ಅಂತೇಳಿ ಅಲ್ಲೇ ತೋರಿಸಿನಿ. ಅದು ಏನಾಗಲಿಲ್ಲ ಸರ್. ಅದು ಹೆಚ್ಚು ಕಡಿಮೆ ಎಷ್ಟು ಖರ್ಚು ಮಾಡಿರ್ಬೋದು ನೀವು? ಈಗ ಹೆಚ್ಚು ಕಡಿಮೆ ಅಂದ್ರೆ ಒಂದು 15,000 ಹೋಗಿದ್ರೆ, ಅಲ್ಲೊಂದು 5,000, ಅಲ್ಲೊಂದು 5,000, ಅಲ್ಲೊಂದು 5,000, ಒಂದು 15-20 ಸಾವಿರ ಹೆಚ್ಚು ಕಡಿಮೆ ಖರ್ಚು ಮಾಡಿರಿ. 20,000 ಹೋಗಿದೆ. 20 ಸಾವಿರ ಹೋಗಿದೆ. ಬಟ್ ನಿಮಗೆ ಏನಾದರೂ ಕಡಿಮೆ ಅನಿಸುತ್ತಾ? ಏನಿಲ್ಲ ಸರ್, ಅದು ಗುಳಿಗೆ ಯಾವ ತಗೊಂಡಾಗ ಅಷ್ಟೇ. ಅವರು ಏನು ಔಷಧಗಳು ಅದು ಏನು ಕಡಿಮೆ ಅನ್ಸಂಗಲ್ಲ. ಸುಮ್ಮನೆ ಏನಪ್ಪ ಅಷ್ಟೇ, ಸ್ವಯಂ ಏನಾದ್ರು ಕಮ್ಮಿ ಆಗೋದು, ಸ್ವಲ್ಪ ಕೇಕ್ ಕಮ್ಮಿ ಆಗೋದು, ಮತ್ತೆ ಚಾಲು ಅದು. ಇವಾಗ ಈ ಪ್ರಾಡಕ್ಟ್ ಯೂಸ್ ಮಾಡಿರಲ್ಲ, ನಿಮ್ಗೆ ಯಾರು ಕೊಟ್ರಿ ಇವನ್ನ? ಇವು ನಮ್ಗೆ ನೀವು ಸರ, ಮತ್ತೆ ಇಲ್ಲಿ ನಮ್ಮ ಹನ್ಮೇಶ್ ಸರ್ ಅಂತ ಮತ್ತೆ ನಾನು ಮತ್ತೆ ಹನ್ಮೇಶ್ ಅವ್ರು ಬಂದು ಈ ಪ್ರಾಡಕ್ಟ್ ಕೊಟ್ಟು ಕೊಟ್ಟರೆ. ಇವಾಗ ಯೂಸ್ ಮಾಡಿದ್ಮೇಲೆ ನಿಮಗೆ ಇವಾಗ ಏನು ಅನಿಸಿದೆ? 12 ದಿವಸ 13 ದಿವಸ ಸರಿಗೆ ಈಗ ಏನಪ್ಪ ಅಂತಂದ್ರೆ ಸ್ವಯಂ ಏನಾದಿಲ್ಲ, ಆರಾಮ್ ನಿದ್ದೆ ಬರ್ತೈತೆ. ಈಗ ಏನಪ್ಪ ಅಂದ್ರೆ ಯಾವುದೇ ತೊಂದರೆ ಇಲ್ಲ. ಈಗ ಕೇಕ್ ಇನ್ನೂ ಸ್ವಲ್ಪ ಐತೆ, ಆದ್ರೆ ಅಷ್ಟು ಎಲ್ಲ ಕ್ಲಿಯರ್ ಆಗಿಲ್ಲ. ಸ್ವಲ್ಪ ಹೊಟ್ಟಿನ ಸ್ವಲ್ಪ ದಪ್ಪ ಐತೆ ಸರ್. ಈಗ ಏನಪ್ಪ ಅಂದ್ರೆ ತ್ರಾಸ ಏನಿಲ್ಲ. ಅವಾಗ ತ್ರಾಸ ಎಲ್ಲಿಗೆ ಹೋದ್ರು ಅಡ್ಡಾಡಕ್ ಆಗ್ತಿದ್ದಿಲ್ಲ. ಅವಾಗ ಅಡ್ಡಾಡಕ್ ಆಗ್ತಿದ್ದಿಲ್ಲ, ಮಾತಾಡಕ್ ಆಗ್ತಿದ್ದಿಲ್ಲ, ಇಷ್ಟು ಮಾತಾಡಕ್ ಆಗ್ತಿದ್ದಿಲ್ಲ, ರಾತ್ರಿ ನಿದ್ದೆ ಕೂಡ ಸರಿಯಾಗಿ ಬರ್ತಿದ್ದಿಲ್ಲ ಸರ್. ತೇಗ್ ಬಂದ್ಬಿಡೋದು, ಇಷ್ಟು ಮಾತಾಡಿದ್ರೆ ತೇಗ್ ಬಂದ್ಬಿಡೋದು, ಇಷ್ಟೇ ಮಾತಾಡತ್ಲೆ ತೇಗ್ ಬಂದ್ಬಿಡೋದು. ಇವಾಗ ಪೂರ್ತಿ ಆರಾಮಾಗಿದೆ. ತೇಕ್ ಒಂದು ಸ್ವಲ್ಪ ದಮ್ ಅಷ್ಟೇ ಇದೆ, ಆಲ್ಮೋಸ್ಟ್ ಎಲ್ಲದು ಕ್ಲಿಯರ್ ಆಗಿದೆ. ಇವಾಗ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಯೂಸ್ ಮಾಡಿ? ಏನು ಇಷ್ಟಪಡಕ್ಕೆ 12 ದಿವಸ ಆತ್ರಿ, 13 ದಿವಸ ಔಷಧ ತೊಗೊಳಕ. ಇನ್ನೊಂದು ವಾರ ಆಗ್ತಿದೆ. ವಾರ ಆಗಿಲ್ಲ ನಮ್ಗೆ ಇನ್ನೊಂದು 2 ಬಾಟ್ಲಿ ಇನ್ನೊಂದು ತಗೊಂಡು ಯೂಸ್ ಮಾಡ್ತೀರಿ. ನಿಮಗೆ ಒಳ್ಳೆ ರಿಸಲ್ಟ್ ಬಂದಿದೆ. ರಿಸಲ್ಟ್ ನಮಗೆ ಒಳ್ಳೇದು ಮಾತು. ಜನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಜನಕ್ಕೆ ಹೇಳಿ, ನಾನು ಆಗಲೇ ಮೊದಲೇ ಹೇಳ್ಬಿಟ್ಟಿನಿ ನೋಡಪ್ಪ, 8 ಜನ ನನಗೆ ಹಿಂಗೆ ಆಗ್ಬಿಡ್ತಿ. ಇಲ್ಲಿ ನಮ್ಮ ಊರಿಗೆ ಈ ಒಂದು 2 ಪೇಷಂಟ್ ಅದಾವ. ಈಗ 2 ಪೇಷಂಟ್ ಜಾತ್ರೆ ಇದ್ದಕ್ಕೆ ಈಗ ಮಕ್ಕಳನ್ನು ಕಳ್ಸಕ್ಕೆ ಹೋಗಿ ಭೇಟಿನ ಭೇಟಿ ಮಾಡಿಸ್ತಿದ್ದೀವಿ ನಾವು. ಓಕೆ, ಸೂಪರ್. ಇಲ್ಲ ಅಂತಂದ್ರೆ ನಾನು ಬರ್ತೀನಲ್ಲ, ಅವತ್ತು ಈ ಔಷಧ ಮುಗಿದ್ರಿಲ್ಲ ಈ ಬಾಟ್ಲಿ ತೊಗೊಂಬಂದು ಕೊಡ್ತಾರಲ್ಲ, ಅವ್ರ ಕಡೆ ಕರ್ಕೊಂಡ್ಬರ್ತೀನಿ ಸರ್. ಓಕೆ, ನೋಡ್ಬೋದು ಡಿಯರ್ ಲೀಡರ್ಸ್, ಅಜ್ಜೋರಿಗೆ ನಾವು ಈ ಪ್ರಾಡಕ್ಟ್ನ ಕೊಟ್ಟಿದ್ವಿ. ಇವರಿಗೆ ನಮ್ಮ AWPL ಕಂಪನಿಯ ಅಸ್ತಮ್ ಡಾಕ್ ಸಿರಪ್ ಕೊಟ್ಟಿದ್ವಿ. ಅದೇ ರೀತಿ ಕಫ್ ಡಾಕ್ ಅನ್ನೋದು ಮತ್ತು ಪಂಚ ತುಳಸಿ ಆಯಿಲ್ನ ಕೊಟ್ಟಿದ್ವಿ. ಅಜ್ಜೋರಿಗೆ ಒಳ್ಳೆ ಅದ್ಭುತ ರಿಸಲ್ಟ್ ಬಂದಿದೆ. ಅವರು ಕೂಡ ಯೂಸ್ ಮಾಡೋದ್ರ ಜೊತೆಗೆ ಜನಗಳಿಗೂ ಕೂಡ ಯೂಸ್ ಮಾಡ್ಸೋಕ್ಕೆ ರೆಡಿ ಇದ್ದಾರೆ. ಇವಾಗ 15 ದಿನದ ಅವ್ರದ್ದು ಕ್ಲೋಸ್ ಆಗ್ತಾಯಿದೆ. ಇನ್ನೂ 15 ದಿನದ್ದು ಪ್ರಾಡಕ್ಟ್ ತಗೊಂಬ ಅಂತ ಹೇಳ್ತಾ ಇದ್ದಾರೆ. ಒಂದು ಒಳ್ಳೆ ಅದ್ಭುತ ರಿಸಲ್ಟ್ ಬಂದಿದೆ. ಯಾರಿಗೆಲ್ಲ ಒಂದು ಆಯುರ್ವೇದಿಕ್ಕಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಕೂಡ ನಮ್ಮಲ್ಲಿ ಪ್ರಾಡಕ್ಟ್ ಇದೆ. ಯಾರಿಗೆಲ್ಲ ಪ್ರಾಬ್ಲಮ್ಸ್ಗಳಿದ್ದಾವೆ ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಹತ್ರ ಪ್ರಾಡಕ್ಟ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.